ನೀವು ರಾಮನಾಮ ಹೇಳಿ ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಹೇಳಿದಾಗ ಅವರ ಗುರುಗಳು ಮೂರ್ಖ, ನೀನು ಅವರನ್ನೆಲ್ಲ ಸ್ವರ್ಗಕ್ಕೆ ಕಳಿಸಿದರೆ ನಮಗೆ ಜಾಗ ಎಲ್ಲಿರುತ್ತೆ, ಇದು ಹೀಗೆ ಹೇಳ್ತೀಯ ಅಂತ ಹೇಳಿದಾಗ ರಾಮಾನುಜರು ಹೇಳ್ತಾರೆ, ಅವರೆಲ್ಲ ಹೋಗಲಿ ಸ್ವರ್ಗಕ್ಕೆ, ನಾವು ಇಲ್ಲೇ ಇರೋಣ. ನಾವು ಇವತ್ತು ಉಪನ್ಯಾಸ ಮಾಡೋದು ಅವ್ರನ್ನ ಮೇಲ್ಮಟ್ಟಕ್ಕೆ ತರಲಿಕ್ಕೆ, ಅಂದರೆ ತಳಮಟ್ಟದಲ್ಲಿರ್ತಕ್ಕಂಥವ್ರನ್ನ ಮೇಲಕ್ಕೆ ಎತ್ತಕ್ಕಂಥ ಒಂದು ದೊಡ್ಡ ಅವರ ಒಂದು ಸದ್ಗುಣ ಸಂಪ್ರದಾಯ ಏನು ಬೇಕಾದ್ರೂ ಹೇಳಿ. ಆದ್ದರಿಂದ ದಿ ಫಿಲಾಸಫಿ ಆಫ್ ರಾಮಾನುಜ ಈಸ್ ಗ್ರೇಟ್. ಅಂಥವರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಯತಿರಾಜರವರು ಅವಕಾಶ ಮಾಡಿಕೊಟ್ಟು ಅವ್ರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಡೆಲ್ಲಿಗೆ ಹೋಗೋದ್ರಿಂದ 4 ಮಾತನಾಡಿ ಅವರ ಆಶೀರ್ವಾದ ತೆಗೆದುಕೊಂಡು ಈ ಬೃಹತ್ ಸಭೆ ನಾನು ತಲೆಬಾಗಿ ಅವರಿಗೆ ನಮಸ್ಕಾರ ಮಾಡಿ ನೆರೆದಿರತಕ್ಕಂಥ ಎಲ್ಲ ರಾಮಾನುಜ ಫಿಲಾಸಫಿ ಭಕ್ತಾದಿಗಳು ಏನು ಬಂದಿದ್ದಾರೋ ಅವರೆಲ್ಲರಿಗೆ ತಲೆಬಾಗಿ ನಮಸ್ಕಾರ ಮಾಡಿ ಗುರುಗಳ ಆಶೀರ್ವಾದ ನಾನು ಹೋಗ್ತಾ ಇದ್ದೇನೆ. ನಮಸ್ಕಾರ ಸರ್. ನಿನ್ನೆ ಎಲೆಕ್ಷನ್ ಸರ್ ನೀವು ಪ್ರಚಾರ ಮಾಡಿದ್ರಿ, ಚನ್ನಪಟ್ಟಣದಲ್ಲಿ ಸೋಲಾಯ್ತು ಸರ್. ಏನ್ ಕಾರಣಕ್ಕಾಯ್ತು ಅಂತ ಸರ್? ಏನ್ ಕಾರಣಕ್ಕಾಯ್ತು ಸೋಲು ಅಂತ ಸರ್? ನೀವು ರಿಯಾಕ್ಟ್ ಮಾಡಿರ್ಲಿಲ್ಲ ಅಂತ ಸರ್ ಮಾತಾಡ್ತಿದ್ದಾರೆ ಸರ್, ನೀವೆಲ್ಲೂ ರಿಯಾಕ್ಟ್ ಮಾಡಿಲ್ಲ. ಪಾರ್ಟಿ ಆಫೀಸಲ್ಲಿದ್ದು ಭೇಟಿ ಮಾಡ್ತೇನೆ, ಎಲ್ಲ ಪ್ರಶ್ನೆ ಈ ಅತ್ಯಂತ ಶ್ರೇಷ್ಠ ಈ ಸಮಾರಂಭದಲ್ಲಿ ದಯಮಾಡಿ ನೀವು ರಾಜಕೀಯ ಮಾತನಾಡಬಾರ್ದು, ನಿಮ್ಮಲ್ಲಿ ವಿನಂತಿ.